ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ. ಇದನ್ನ ಹೆಂಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಇದು ಭಾಳ ಸರಳದ. ಸೂತ್ರದ ಪ್ರಕಾರ ಅಂಕಿಗಳನ್ನು ಇಟ್ಟು ಬಿಡೋದು ರಚನೆ ಅಂತಾರೆ. ಇದಕ್ಕೆ ಉತ್ತರ ತೆಗೆಯಂಗಿಲ್ಲ. ಹೇಗೆ ಕಂಡು ಹಿಡಿಯಬಹುದು ಅಂದಾಗ ಯಾವುದು ಸೂತ್ರ ಇದಕ್ಕೆ ಯೋಗ್ಯವಾದದ್ದು ಹಚ್ತೀರಿ? ಅಲ್ಲಿ ಏನದ ನೋಡ್ರಿ, ಎರಡು ಸಂಖ್ಯೆಗಳ ಮಸ ಮತ್ತು ಲಸ. ಇದು ಬಹಳ ಇಂಪಾರ್ಟೆಂಟ್. ನೀವು ನೆನ್ಪಿಟ್ಕೋಬೇಕಾದದ್ದು. ಮಸ ಗುಂಡ್ಲೆ ಲಸ ಕರೆಕ್ಟ್ ಇಟ್ಟು ಒಂದು ಸಂಖ್ಯೆಯನ್ನ ತಳಗಿಡ್ರಿ, ಇನ್ನೊಂದು ಸಂಖ್ಯೆ ಅದರ ಪ್ರಕಾರ ನೀವು ಅಂಕಿಗಳನ್ನು ಹಚ್ಚಿಬಿಟ್ರೆ ಉತ್ತರ ಬಂದ್ಬಿಡ್ತು. ನೀವು ಅದನ್ನೇ ಅಂಕಿ ಯಾವುದು ಅಂತ ಕಂಡು ಹಿಡಿಯಂಗಿಲ್ಲ. ಇದು ಏನಂತಾರೆ ಕನ್ಸ್ಟ್ರಕ್ಷನ್ ಅಂದ್ರೆ ರಚನೆ. ನೀವು ಕರೆಕ್ಟಾಗಿ ಹೆಂಗೆ ಹಚ್ತೀರಿ ಅದಕ್ಕೆ ನಾವೊಂದು ಇಲ್ಲಿ ತೋರಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದು ಸಂಖ್ಯೆ ಬರಬರಿ. ಇನ್ನೊಂದು ಸಂಖ್ಯೆ ಬರಬರಿ. ಇನ್ನೊಂದು ಸಂಖ್ಯೆ ಬರಬರಿ ನೋಡ್ರಿ, ಇಲ್ಲೇ ಸರಿಯಾಗಿ ನೋಡ್ರಿ. ಇನ್ನೊಂದು ಸಂಖ್ಯೆ ಬರಬರಿ. ಇಲ್ಲಿ ಏನದ? ಮಸ ಗುಂಡ್ಲೆ ಲಸ. ಮಸ ಗುಂಡ್ಲೆ ಲಸ ಒಂದು ಸಂಖ್ಯೆ. ಕೊಟ್ಟ ಸಂಖ್ಯೆಯನ್ನು ನೀವು ಅದಕ್ಕೆ ಒಂದು ಸಂಖ್ಯೆ ಅಂತ ಬರ್ಕೊಂಡು ಬಿಡ್ರಿ. ಒಂದು ಸಂಖ್ಯೆ ಕೊಟ್ಟನಲ್ಲ ಅದನ್ನು ಬರೆದು ಬಿಡ್ರಿ. ಇದ್ರಾಗ ಅದರ ಪ್ರಕಾರ ಅಂಕಿಗಳನ್ನು ಹಚ್ಚಿಬಿಡ್ರಿ, ಉತ್ತರ ಬಂದು ಬಿಡ್ತು ನಿಮ್ದು. ಒಂದು ಸಂಖ್ಯೆ ಕೊಟ್ಟ ಸಂಖ್ಯೆಯನ್ನು ನೀವು ಸರಿಯಾಗಿ ತಳಗೆ ಹಚ್ಚಿಬಿಡ್ರಿ, ಮುಗೋದು. ಅದೇ ಉತ್ತರ, ಮತ್ತೊಂದೇನಿಲ್ಲ. ನೋಡಿ, ಒಂದು ಸಂಖ್ಯೆ ನೋಡಿ. ಮಾಸ ಇದು ಏನಿದು? ಇದು ಮಾಸ, ಇದು ಲಸ. ನೋಡಿ, 2 ಗುಂಡ್ಲೆ 12 ಸರಾಸರಿ ಒಂದು ಕೊಟ್ಟ ಸಂಖ್ಯೆ ಯಾವುದು? 4. ಇದು ಯಾವುದು ಎಲ್ಲಿ ಅದ ಅದೇ ಉತ್ತರ ಆಗ್ತದೆ. ಅದನ್ನ ನೆನ್ಪಿಟ್ಕೋಬೇಕು. ಹಿಂಗ ಕಡತ ಹೊಡೆದು ಉತ್ತರ ಇಡಬಾರ್ದು. 2 ಗುಂಡ್ಲೆ 12 2 ಗುಂಡ್ಲೆ 12 4. ಉತ್ತರ ಸಂಖ್ಯೆ ಎ ಇಟ್ರಿ ಅಂದ್ರೆ ನೀವೇನು ಕಡತ ಹೊಡೆದ್ರಿ ಅಂದ್ರೆ ಉತ್ತರ ಬಂದು ಬಿಡುತ್ತದೆ ನಿಮಗೆ. ಇದಕ್ಕೇನಂತಾರ? ರಚನೆಗಳು. ಹಿಂಗ ನೀವು ತಿಳ್ಕೊಬೇಕು. ಇನ್ನೊಂದು ಸಂಖ್ಯೆ ಬರಬರಿ ಈ ಕಡೆ ಲಸ ಇಟ್ಟು ಈ ಕಡೆ ಮಾಸ ಇಟ್ರಿ ಅಂದ್ರ ನೋಡ್, ಅದು ರಾಂಗ್. ನೋಡ್, ಈ ಕಡೆ ಏನಾಗ್ಯದ ನೋಡ್ರಿ, ತಳಗ ಏನ್ ಮಾಡ್ಯಾನ? ಮಸ ಇಟ್ಟಾನ ತಳಗ. ಇಲ್ಲಿ ಏನ್ ಇಟ್ಟಾನ? ಲಸ ಇಟ್ಟಾನ. ಒಂದೊಂದು ತಪ್ಪು ಇಟ್ಟು ಬಿಟ್ಟಿರ್ತಾರ ಅವ್ರು. ಅದನ್ನ ನೆನ್ಪಿಟ್ಕೊಂಡು ಹಿಂಗೆ ಗುಣಾಕಾರ ಇಟ್ಬಿಟ್ಟಾನ. ಎಲ್ಲ 2 12 4 ಇಟ್ಬಿಟ್ಟಾನ. ಇದು ರಾಂಗ್. ಆಕ್ಚುಲಿ ಏನು? ಇನ್ನೊಂದು ಸಂಖ್ಯೆ ಬರೋಬರಿ ಮಸ ಗುಂಡ್ಲೆ ಲಸ ಸರಾಸರಿ ಒಂದು ಸಂಖ್ಯೆ. 2 ಗುಂಡ್ಲೆ 12 ಮಸ 2 ಲಸ 12 ಒಂದು ಸಂಖ್ಯೆ ಇಟ್ರಿ ಅಂದ್ರೆ ಇದು ರಚನೆ ಎಲ್ಲದಪ್ಪ ಅಂದ್ರೆ ಏದಾಗದ ಉತ್ತರ ಸಂಖ್ಯೆ ಎ. ಆ ಸಂಖ್ಯೆ ಯಾವುದು ಅಂದ್ರೆ 4 1 4 3 ನೀವು ಮಾಡ್ಬೋದು. ಅದನ್ನು ಕೇಳಿಲ್ಲ ನಾವು, ಉತ್ತರ ಕೇಳಿಲ್ಲ ನಾವು. ಹೇಗೆ ಕಂಡು ಹಿಡಿಯಬಹುದು? ಹೇಗೆ ಕಂಡು ಹಿಡಿಬಹುದು? ಹಿಂಗ ಸೂತ್ರದ ಪ್ರಕಾರ ಅಂಕಿಗಳನ್ನಿಟ್ಟು ಅದು ಎಲ್ಲದ ಕನ್ಸ್ಟ್ರಕ್ಷನ್ ಇದನ್ನ ನೀವು ಇದಕ್ಕೆ ಉತ್ತರ ಹಾಕಿಬಿಡ್ರಿ. ಇಷ್ಟೇ ಇದು ತಿಳ್ಕೊಳ್ಳೋ ಗಣಿತ. ಏನು ಭಾಳ ದೊಡ್ಡ ಬಿರಿ ಅಲ್ಲ. 2 ಸಂಖ್ಯೆಗಳ ಮಸ ಮತ್ತು ಲಸ ಅನ್ನೋದಲ್ಲ, ಮಸಾನೆ ಮೊದಲು ಇಡಬೇಕು, ಆಮೇಲೆ ಲಸ ಇಡಬೇಕು. ಒಳಗೆ ಹೋಗೋಬ್ರು ಲಸ ಮತ್ತು ಮಸ ಇಟ್ರಿ ಅಂದ್ರೆ ಅದು ರಚನೆ ಒಳಗೆ ತಪ್ಪಿ ಬಿಡುತ್ತೆ. ಉತ್ತರ ಬರ್ಬೋದು. ಆದ್ರೆ ರಚನೆ ಕೇಳಿದ್ದ ಅಂದ್ರೆ ಮೊದಲು ನೀವು ಮಸಾನೆ ಇಡಬೇಕು, ಆಮೇಲೆ ಲಸಾನೆ ಇಡಬೇಕು, ಆಮೇಲೆ ಒಂದು ಕೊಟ್ಟ ಸಂಖ್ಯೆಯನ್ನು ತಳಗಿಟ್ರೆ ಇದಕ್ಕೆ ರಚನೆ ಅಂತಾರೆ. ರಚನೆ ಅಂದ್ರೆ ನೀವು ಇದನ್ನು ಎ ಉತ್ತರ ಹಾಕಿಬಿಡ್ರಿ. ಇಷ್ಟೇ ನೀವು ತಿಳ್ಕೊಳ್ಳೋದು. ಮುಂದಿನ ಗಣಿತಗಳನ್ನು ಮಾಡ್ರಿ, ಭಾಳ ಚಂದ ಇರ್ತಾವ, ದೊಡ್ಡ ಬರ್ತಾವ ಅನ್ನೋ ರೀತಿ ಪ್ರಕಾರ ಗಣಿತ ಮಾಡ್ರಿ.